ಇಳಿಯೋದೇ ಒಂದು ದೊಡ್ಡ ಕಷ್ಟ ಅಂದರೆ ಹತ್ತೋದು ಇನ್ನೊಂಥರ ಕಷ್ಟ. ಈಗ ಇಳಿಬೇಕು, ಅವರೆಲ್ಲ ಮೇಲೆ ಎತ್ಕೊಬರ್ತಿದ್ರೆ ಈಗ ನಾವೀಗ ಕೆಳಗಿಳಿದು ಹೋಗಬೇಕು. ಹೋಗ್ಬೇಕಾದ್ರೆ ಕಾವೇರಿ ಹೊಳೆಯೋ ಸೇತುವೆ ಅಂತ ಹೇಳಿದ್ನಲ್ಲ, ಅದು ಹೊಸ ಸೇತುವೆ. ಇವಾಗ ನಾನು ಹೊಡ್ತಿರೋದು ಇದು ಹಳೆಯ ಸೇತುವೆ. ಅಲ್ಲಿ ದೂರದಲ್ಲಿ ಕಾಣ್ತಿದೆ ನೋಡಿ, ಅದು ಹೊಸದು, ಇದು ಹಳೆಯದು. ಈಗ ನೀರು ಕಮ್ಮಿ ಆಗೈತೆ. KRS ನೀರು ಡ್ಯಾಮ್ ರಿಲೀಸ್ ಮಾಡಿದಾಗ ಈ ಸೇತುವೆ ಅಂದರೆ ಈ ಸೇತುವೆಗೆ 2 ಅಡಿ ಕೆಳಗೆ ನೀರು ಹರಿತಿತ್ತು, ಅಷ್ಟು ನೀರು ಹರಿತಿತ್ತು ಆ ಡ್ಯಾಮ್ ರಿಲೀಸ್ ಮಾಡಿದಾಗ. ಈಗೆಲ್ಲ ಆಲ್ಮೋಸ್ಟ್ ಈಗೆಲ್ಲ ಹೊಸ ಸೇತುವೆ ಬಳಸ್ತಿದ್ದಾರೆ, ಯಾರು ಈ ಸೇತುವೆ ಮೇಲೆ ಬರ್ತಾಯಿಲ್ಲ. ನಾನು ಸೇತುವೆ ನೋಡೋಣ ಅಂದ್ಬಿಟ್ಟೆ ಈ ಸೇತುವೆಗೆ ಬಂದೆ. ಅಲ್ಲಿಂದ ಮುಂದೆ ಬಂದ್ವಿ. ಹಾಗೆ ನಮ್ಮ ಹುಡುಗರು ಇಲ್ಲೇ ಪಕ್ಕದಲ್ಲಿರೋ ಗಗನಚುಕ್ಕಿ ನೋಡ್ಕೊಬರೋಣ ಅಂತ ಪ್ಲ್ಯಾನ್ ಮಾಡಿದ್ರು. ಅದೀಗ ಅಲ್ಲಿಂದ ಈಗ ನಾವು ನಮ್ಮ ಹುಡುಗರು ಒತ್ತಾಯದ ಮೇಲೆ ಈಗ ಬ್ಲಫ್ ನೋಡೋಕೆ ಹೋಗ್ತಾಯಿದ್ವಿ, ಅಂದರೆ ಫಾಲ್ಸ್ನ ನೋಡೋಕೆ ಈಗ ಬಂದಿದ್ದೀವಿ. ಇಲ್ಲಿ ಬೈಕ್ನ ಪಾರ್ಕ್ ಮಾಡಿ, ಸಂಡೇ ಆದರೆ ಫುಲ್ಲು ಜನ ಕಮ್ಮಿ ಇವತ್ತು. ಇಲ್ಲಿಂದ ನಮ್ಮ ಬೈಕ್ನ ಮುಂದೆ ಹೋಗೋಕ್ಕಾಗಲ್ಲ, ಇಲ್ಲೇ ಪಾರ್ಕ್ ಮಾಡಿ ಇಲ್ಲಿಂದ ಫಾಲ್ಸ್ಗೆ ಹೋಗೋಣ. ಫಾಲ್ಸ್ ನೋಡೋಕೆ ಬಂದ್ವಿ. ಫಾಲ್ಸಲ್ಲಿ ಬಟ್ ನೀರೇ ಇಲ್ಲ, ಅದು ಅಲ್ಪ ಸ್ವಲ್ಪ ಏನೋ ರೀತಿದೆ ನೋಡಿ. ಏನು ಭಯಂಕರ ಇದೆ ಅಂದರೆ, ಅಲ್ಲಿಂದ ಮೆಟ್ಲು ಬಂದ್ವಿ. ಈಗ ಈ ಹಳ್ಳ ಥರ ಇರೋ ದಾರಿಲಿ ಇಳಿಬೇಕು. ಅವರೆಲ್ಲ ಮೇಲೆ ಎತ್ಕೊಬರ್ತಿದ್ರೆ ಈಗ ನಾವೀಗ ಕೆಳಗಿಳಿದು ಹೋಗಬೇಕು. ಅಲ್ಲಿಗೆ ಹೋಗ್ಬೇಕು ನಾವೀಗ ಇಳಿದು. ಈಗ ಅಲ್ಲಿ ಮುಂದೆ ಕಾಣಿಸ್ತಿದೆಯಲ್ಲ ಆ ದಾರಿ, ಆ ಫಾಲ್ಸ್ ಗಂಟೆ ಇವಾಗ ನಾವು ಹೋಗಬೇಕು. ಬನ್ನಿ ಕೆಳಗೆ ಹೋಗೋಣ, ಮುಂದೆ ಹೋಗೋಣ. ಮುಂದೆ ಬರೀ ಮುಳ್ಳಿನ ಬೆಲ್ಲಿಗಳೇ ಇಲ್ಲಪ್ಪ ದೇವ್ರೆ. ನಾ ಬೇರೆ ಇವತ್ತೇ ಚಪ್ಪಲಿ ಹಾಕ್ಕೊಬಂದೆ, ಬೇರೆ ನಿಧಾನಕ್ಕೆ ಇಳಿಬೇಕು. ಇಲ್ಲಿ ಬಂದಾಗ ಶೂನು ಇಲ್ಲ ಬೇರೆ ಯಾವ್ದಾರು ಕ್ರಾಕ್ಸ್ ಥರ ಓಹೋ ನೋಡಿದ್ರೆ ಚಪ್ಪಲಿ ಬಗ್ಗೆ ಹಳೆ ಕಾಲು ತಿರುಕೊತ್ತು. ಅದು ಭಯಂಕರಪ್ಪ. ಹಂಗೂ ಹಿಂಗೆ ಮಾಡಿ ಕಲ್ಲು ಮುಳ್ಳು ದಾರಿಲಿ ಫುಲ್ಲು ಕೆಳಗೆ ಇಳಿದು ಬಂದ್ವಿ. ಮುಂದೆ ತೋರಿಸಿ ನೋಡಿ ವ್ಯೂ ಹೇಗಿದೆ. ಮನೆ ನೀವು ಶೋ ಮಾಡ್ತೀನಿ ನಿಮಗೆ. ಫಸ್ಟ್ ಕೆಳಗೆ ಇಳಿದು ಹೋಗೋಣ. ಇದು ನೋಡಿ, ಇವೆಲ್ಲ ಸಿಂಪತ್ಲು ಬಂದಾಗ ಮುಂಚೆಗೆ ಬರ್ಚಿಗೆ ನೋಡಿದಾಗ ಬರೀ ಮೇಲ್ಗಡೆಯಿಂದ ನೀರು ಫ್ಲೋ ಆಗೋದು ನೋಡಿದ್ದೀರ, ಕೆಳಗಡೆ ಹೇಗಿರುತ್ತೆ ಅಂತ. ಅಲ್ಲಿಗೆ ಹೋಗಿದೆ ನೋಡ್ತಾ ಇದ್ದೀವಿ. ಅಲ್ಲಿಂದ ದೂರ ನಿಮ್ಮ ಮೂಳೆ ನೋಡಿ ಸಿಗಲ್ಲ ಕೈ. ನಿಮ್ಮ ಶೋಕಿಗೋಸ್ಕರ ಯಾಕೆ ಇಲ್ಲಿ ಬಂದು ಜೀವ ಕೊಟ್ಟಿದ್ವಿ, ಒಂದು ಫೋಟೋಗೋಸ್ಕರ. ನಾವು ಬಂದವರೆಗೂ ಫೋಟೋ ವೀಡಿಯೋದೇನೆ, ಬಟ್ ಇವ್ರ ಥರ ಶೋಕ್ ಇಲ್ಲ. ಅವರು ನಾವು ದೂರದಿಂದ ನಿಂತ್ಕೊಂಡೇ ಫೋಟೋ ವೀಡಿಯೋನ ಮಾಡ್ಕೊತಾ ಇದ್ದೀವಿ. ಇವ್ರ ಥರ ಅಲ್ಲಿಗೆ ಹೋಗಿ ಮಾಡೋಕ್ಕೆ ಹೋಗಿಲ್ಲ. ಅಂದ್ಬಿಟ್ಟು ನಮಗೂ ಬೈಬೇಡಿ. ಫಾಲ್ಸ್ ನೋಡ್ಕೊಂಡು ಈಗ ಹೊಡ್ತಾ ಇದ್ದೀವಿ. ಇಳಿಯೋದೇ ಒಂದು ದೊಡ್ಡ ಕಷ್ಟ ಅಂದರೆ ಹತ್ತೋದು ಇನ್ನೊಂಥರ ಕಷ್ಟ ಈಗ. ಯಾಕಂದರೆ ಪ್ಲೇಸ್ ಆ ಥರ ಇದೆ. ಬನ್ನಿ ಹೋಗೋಣ. ಹೆಂಗಿದೆ ನೋಡಿ ಪ್ಲೇಸು. ನಾವು ಫುಲ್ಲು ಕಷ್ಟದಿಂದ ಹತ್ಕೋತಿದ್ದೀವಿ. ನಮ್ಮ ಹುಡುಗಲ್ಲಿ ಮುಳ್ಳಿನ ಗಿಡ ಅಂತ ಬೇರೆ ಮೆನ್ಷನ್ ಮಾಡ್ತಾವೆ, ನೋಡ್ಕೊಬಾರೋ ಅಂತ. ಅದು ನಾವು ಒಂದೊಂದೇ ಪುಟ್ಟ ಹೆಜ್ಜೆ ಇಟ್ಟು ಮೇಲೆ ಹೋಗ್ತಾಯಿದ್ದೀವಿ. ನಾನು ಬೇರೆ ಚಪ್ಪಲಿ ಬೇರೆ ಹಾಕೊಬಂದೆ ಇವತ್ತೇ. ಮುಳ್ಳು ಹಿಡ್ಕೊತ್ತು, ಚುಚ್ಚಿತು ಮುಳ್ಳು. ಅಯ್ಯೋ, ಈಗ ಫಸ್ಟಿಗೆ ಮುಳ್ಳನ್ನು ಬಿಡಿಸಿ ಎತ್ತಾಗಿ ಬಿಸಾಕಿ ಮೇಲೆ ತಣ ಸರಿಯಾಗಿ ಚುಚ್ಚಿತು ಗುರು ಕೈಗೆ.
ಆದರೂ ಈ ಮುಳ್ಳು ಯಾವುದೋ ಕರೆ ಮುಳ್ಳು ಬೇಜಾನ್ ಪೇನ್ ಕೊಡುತ್ತೆ. ಹೊತ್ಕೊಂಡು ಮೇಲೆ ಹೋಗ್ತಾಯಿದ್ದೀವಿ, ಇನ್ನು ಸ್ವಲ್ಪ ದೂರ ಐತೆ, ಮೇಲೆ ಹತ್ಬಿಡೋಣ. ಯಾವುದೋ ಗುಹೆಯಿಂದ ಹತ್ತೋ ಥರ ಐತೆ ಪ್ಲೇಸ್ ಇದು. ಇವಾಗ ಅಷ್ಟು ಹತ್ತಿ ಮೇಲೆ ಹೋಗಿ ಸುಧಾರಿಸ್ಕೋಬೇಕು, ಅಷ್ಟು ಫುಲ್ಲು ಸುಸ್ತಾಗ್ಬಿಟ್ಟಿದೆ. ಬರ ಈಗ ಹಿಂಗೂ ಮಾಡಿ ಇಳಿದು ಹೋಗಿ ಹತ್ಕೊಂಡು ಬಂದು ಈಗ ಸುಧಾರಿಸ್ಕೊತಾಯಿದ್ದೀವಿ. ಬರೀ ಮುಳ್ಳೆ, ಎಲ್ಲೆಲ್ಲಿ ಎಲ್ಲೆಲ್ಲಿ ಚುಚ್ಚೋದು ಎಲ್ಲೆಲ್ಲಿ ಚುಚ್ಕೊಂಡು ನೋಡ್ಕೋಬೇಕು. ಮನೆಗೆ ಹೋಗ್ಬಿಟ್ಟಿದೆ ನೋಡಿದ್ರಲ್ಲ. ಅಲ್ಲಿಂದ ಹೇಗೋ ಮಾಡ್ಕೊಂಡು ಮೇಲೆ ಹತ್ಕೊಬಂದು ಈಗ ಇಲ್ಲಿಂದ ಹೊರಡೋ ಸಮಯ. ಹೊರಡೋಣ ಬನ್ನಿ. ಅದ್ರ ಮುಂಚೆ ಫಸ್ಟು ಇದು ಯಾವುದೋ ಒಂದು ಗಗನಚುಕ್ಕಿ ಚಾಟ್ಸ್ ಅಂತೆ, ಅಲ್ಲಿಗೆ ಹೋಗ್ಬಿಟ್ಟು ಸ್ವಲ್ಪ ಏನಾದರೂ ತಂಪು ತಗೊಳ್ಳೋಣ. ನಾವು ನೋಡಿಕೊಂಡು ಫುಲ್ ಎಂಜಾಯ್ ಮಾಡಿಕೊಂಡು ವೀಕೆಂಡ್ನ ಇವತ್ತಿಗೆ ಮುಗಿಸಿ ನಾಳೆಗೆ ಮತ್ತೆ ಕೆಲ್ಸಕ್ಕೆ ಹೋಗೋಕ್ಕೆ ಮೈಂಡನ್ನ ಚೇಂಜ್ ಮಾಡಿಕೊಂಡು ಇಲ್ಲಿಂದ ಹೊರಡ್ತಾ ಇದ್ದೀವಿ. ವೀಕೆಂಡ್ ಬಂದಾಗ ಒಂಥರ ಖುಷಿ, ವೀಕೆಂಡ್ ಮುಗಿದ ತಕ್ಷಣ ಇನ್ನೊಂಥರ ಖುಷಿನೇ, ಆದರೂ ಒಂಥರ ಬೇಜಾರು. ಮತ್ತು ನಾಳೆಯಿಂದ ಅದೇ ಕೆಲಸ ಅದೇ ಕಾರ್ಯ ಮತ್ತೆ ಸ್ಟಾರ್ಟ್ ಆಯಿತು ಅಂತ. ಆದರೂ ಏನು ಮಾಡೋಕ್ಕಾಗಲ್ಲ, ನಮಗೋಸ್ಕರ ಮುಂದೆ ನಾವು ಕಮಿಟ್ಮೆಂಟ್ ಇರೋದಕ್ಕೆ, ನಮ್ಮ ಜೀವನ ನಡೆಸೋಕ್ಕೆ ಎಕ್ಸೆಟ್ರಾಗೆ ನಾವು ಕೆಲಸ ಅನ್ನೋದು ಮಾಡಲೇಬೇಕಲ್ಲ, ನಡೆಸಲೇಬೇಕು. ನಮ್ಮ ಶ್ರೀ ಮಲೆಮಹದೇಶ್ವರ ಸ್ವಾಮಿನ ನೋಡಿಕೊಂಡು ದರ್ಶನ ಪಡ್ಕೊಂಡು ಎಲ್ಲರೂ ಚೆನ್ನಾಗಿಟ್ಟಿರು, ಎಲ್ಲರನ್ನೂ ಒಳ್ಳೇದು ಮಾಡು ಅಂತ ಕೇಳಿಕೊಂಡು ಅಲ್ಲಿಂದ ನಮ್ಮ ಸಿಲ್ಕ್ ಸಿಟಿ ನಮ್ಮ ರಾಮನಗರಕ್ಕೆ ಬಂದ್ವಿ. ಮತ್ತು ನೆಕ್ಸ್ಟ್ ವೀಡಿಯೋಲಿ ಸಿಗೋಣ. ಯಾರು ಮೊದಲಿಗೆ ನನ್ನ ವೀಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರೋರು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೆಕ್ಸ್ಟ್ ವೀಡಿಯೋಲಿ ಸಿಗೋಣ ಅಂತ ಎಲ್ಲ ಖುಷಿಯಾಗಿರಿ. ಬಾಯ್, ಲವ್ ಯು ಆಲ್.